ಹಾಯ್ ಎಲ್ರಿಗೂ ನಮಸ್ಕಾರ. ಓಕೆ, ನಾನು ನಿಮ್ಮ ಮುರಳೀಧರ್ ಮಾತಾಡ್ತಾ ಇದ್ದೀನಿ. ಸೊ ವಿದ್ಯಾರ್ಥಿ ಮಂಟರ್ ಫೌಂಡರ್ ಆ್ಯಂಡ್ CEO. ಸೊ ನಾವು ನಮ್ಮ ಕಂಪನಿಯಲ್ಲಿ CET ಮತ್ತು ನೀಟ್ UG ಆಸ್ಪಿರೆಂಟ್ಸ್ಗೆ ಕಂಪ್ಲೀಟ್ ಕೌನ್ಸಿಲಿಂಗ್ ಅಸಿಸ್ಟೆನ್ಸ್ನ ಆಫರ್ ಮಾಡ್ತಿರ್ತೀವಿ. ನಿಮಗೆ ರಿಸಲ್ಟ್ಸ್ ಬಂದ ನಂತರ ಕಂಪ್ಲೀಟ್ ಕಾಲೇಜ್ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ನಿಮಗೆ ಅಸಿಸ್ಟ್ ಮಾಡ್ತೀವಿ. ನಿಮ್ಗೆ ಇಂಡಿವಿಜುವಲ್ ಮೆಂಟರ್ ಆಗಿ ಕೂಡ ನಾವು ವರ್ಕ್ ಮಾಡ್ತೀವಿ. ಬಟ್ ಈಗ ಈ ವಿಡಿಯೋ ಮಾಡ್ತಾ ಇರೋಂಥ ಮುಖ್ಯ ಉದ್ದೇಶ ಏನು ಅಂತಂತಂದರೆ, ಸೊ ಇವಾಗ ಥಿಯರಿ ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ನೆನ್ನೆ ಅನೌನ್ಸ್ ಆಗಿದೆ. ಎಷ್ಟೋ ಪೇರೆಂಟ್ಸ್ಗೆ ಏನಾಗ್ತಾ ಇದೆ ಅಂತಂದರೆ, ಥಿಯರಿ ಎಕ್ಸಾಮ್ದು ರಿಸಲ್ಟ್ಸು ಇಂಪಾರ್ಟೆನ್ಸ್ ಎಷ್ಟು ಮಟ್ಟಿಗಿದೆ ಅನ್ನೋದು ಕ್ಲಾರಿಟಿ ಸುಮಾರು ಜನಕ್ಕಿಲ್ಲ. ಥಿಯರಿ ಮಾರ್ಕ್ಸ್ ಬಂದ್ಬಿಟ್ರೆ ನಮಗೇನೋ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಬಿಡುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಕೆಲವರಿಗಿದೆ. ಸೊ ಅದ್ರ ಎಷ್ಟರ ಮಟ್ಟಿಗೆ ನಿಮಗೆ ಯಾವ್ಯಾವ ಕೋರ್ಸಲ್ಲಿ ರೋಲ್ ಪ್ಲೇ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಲಾಸ್ಟ್ವರೆಗೂ ನೋಡಿ. ಇಲ್ಲಿ ನಿಮಗೆ ನೀಟಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ, JEE ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ, ಆ್ಯಂಡ್ CETಯಲ್ಲಿ ಕೂಡ ಅದರ ರೋಲ್ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನು ಡೀಟೇಲ್ಡಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ಓಕೆ, ಸೊ ಇದೇ ಥರ ವಿಡಿಯೋಗಳು ಇನ್ನು ಫರ್ದರ್ ನಿಮ್ಮ CET ನೀಟ್ ಕಂಪ್ಲೀಟ್ ಕೌನ್ಸಿಲಿಂಗ್ ವೀಡಿಯೋಸ್ನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿ ಮೆಂಟರ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಆ ಥರ ಅಪ್ಡೇಟೆಡ್ ವೀಡಿಯೋಸ್ ನೋಡಬೇಕು ಅಂದರೆ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ನಾವು ಕಂಟೆಂಟ್ಗೆ ಹೋಗೋಣ. ಥಿಯರಿ ರೋಲು CETಯಲ್ಲಿ ಎಷ್ಟು ಮಟ್ಟಿಗೆ ಪ್ಲೇ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ CETಯಲ್ಲಿ ನಿಮಗೆ ಥಿಯರಿ ರೋಲ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಇರುತ್ತೆ ಅಂತಂತಂದರೆ 50% ಅಷ್ಟೇ ನಿಮಗೆ ರೋಲ್ ಆಗುತ್ತೆ. ಅದು ಕೆಲವು ರ್ಯಾಂಕಿಂಗ್ಗಳಿಗೆ ಮಾತ್ರ ನಿಮ್ಮ ಥಿಯರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ, ಕೆಲವು ರ್ಯಾಂಕಿಗೆ ಕನ್ಸಿಡರ್ ಮಾಡಲ್ಲ. ಯಾವ್ಯಾವುದಕ್ಕೆ ಕನ್ಸಿಡರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಇಂಜಿನಿಯರಿಂಗ್ ರ್ಯಾಂಕ್ ಅಂತ ತಗೊಂಡ್ರೆ 50% ಥಿಯರಿ, 50% CET, PCM ಸಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ನ CET 50%, ಥಿಯರಿ 50% ಕ್ಲಬ್ ಮಾಡಿ ನಿಮಗೆ ರ್ಯಾಂಕ್ ಕೊಡ್ತಾರೆ. ಅಂದರೆ ಇಲ್ಲಿ ನಿಮಗೆ ಈಕ್ವಲ್ ಆಗಿ ರೋಲ್ ಪ್ಲೇ ಆಗುತ್ತೆ. ಥಿಯರಿ 50%, CET 50%. ಅದೇ ಥರ ಅಗ್ರಿಕಲ್ಚರ್ ತೊಗೊಂಡಾಗೂ ಅಷ್ಟೇ. ಇಲ್ಲಿ 50% ಥಿಯರಿ, 50% CET, PCMB 4 ಸಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತಾರೆ ಅಗ್ರಿಕಲ್ಚರಲ್ಲಿ. ಇನ್ನೊಂದು ರ್ಯಾಂಕ್ ಯಾವುದು ಅಂತಂದರೆ ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್. ಈ ಕೋರ್ಸು ನೀಟ್ ಮುಖಾಂತರ ಏನು ಅವಶ್ಯಕತೆ ಇಲ್ಲ, ಥ್ರೂ CETನ ಅಡ್ಮಿಷನ್ಸ್ಗೆ ಎಲಿಜಿಬಿಲಿಟಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಕೂಡ 50% ಥಿಯರಿ ಪ್ಲಸ್ 50% CETನ ಕನ್ಸಿಡರ್ ಮಾಡಿ ನಿಮಗೆ ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್ನ ರ್ಯಾಂಕ್ನ ಕೊಡ್ತಾರೆ. ಅಂದರೆ ಈಗ ನಿಮ್ಗೆ ಅರ್ಥ ಆಗಿದ್ದೇನು, ನಿಮಗೆ ಇಂಜಿನಿಯರಿಂಗು, ಅಗ್ರಿಕಲ್ಚರು, ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸಲ್ಲಿ 50% ಥಿಯರಿ ಕನ್ಸಿಡರ್ ಮಾಡ್ತಾರೆ, 50% ನಿಮಗೆ CET ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಎರಡೂದನ್ನ ಮರ್ಜ್ ಮಾಡಿ ನಿಮಗೆ ರ್ಯಾಂಕ್ ಕೊಡ್ತಾರೆ. ನಿಮಗೆ ಥಿಯರಿ ಮಾರ್ಕ್ಸ್ ಚೆನ್ನಾಗಿ ಬಂದ ತಕ್ಷಣ ನಿಮ್ಮದು ಒಳ್ಳೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಬರಲ್ಲ. CETಯಲ್ಲಿ ನಿಮ್ಮದು ಮಾರ್ಕ್ಸ್ ಏನಾದರೂ ಸರಿ ಇಲ್ಲ ಅಂದರೆ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಿಂಗು, ಅಗ್ರಿಕಲ್ಚರ್ ರ್ಯಾಂಕಿಂಗು ಮತ್ತು ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್ ರ್ಯಾಂಕಿಂಗು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನೀವು CET ಎಕ್ಸಾಮಿನೇಷನ್ನ ತುಂಬ ಇಂಟ್ರೆಸ್ಟಿಂದ ಸೊ ಬರಿಬೇಕಾಗತ್ತೆ, ಒಳ್ಳೆ ಸ್ಕೋರ್ ಮಾಡಬೇಕಾಗತ್ತೆ. ಇನ್ನು ಉಳಿದಿರೋ ರ್ಯಾಂಕ್ಗೆ ಥಿಯರಿ ಮಾರ್ಕ್ಸೇ ಕನ್ಸಿಡರ್ ಮಾಡಲ್ಲ. ಯಾವುದರಲ್ಲಿ? CET ಎಂಟ್ರೆನ್ಸ್ ಎಕ್ಸಾಮಲ್ಲಿ. ಸರ್, CETಯಲ್ಲಿ ಥಿಯರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡದೆ ಕೊಡುವಂಥ ರ್ಯಾಂಕ್ಗಳು ಯಾವ್ಯಾವ ಸರ್ ಅಂತಂದರೆ, ಅದು ನಿಮ್ಮ ವೆಟರ್ನರಿ ರ್ಯಾಂಕಿಂಗ್. ವೆಟರ್ನರಿ ರ್ಯಾಂಕ್ಗೆ ನಿಮ್ಮ ಥಿಯರಿ ಮಾರ್ಕ್ಸ್ನ ಕನ್ಸಿಡರೇ ಮಾಡಲ್ಲ. ಅದ್ರ ಜೊತೆಗೆ B.Pharma, ಬ್ಯಾಚುಲರ್ ಇನ್ ಫಾರ್ಮಸಿ ಆ್ಯಂಡ್ ಡಾಕ್ಟರ್ ಇನ್ ಫಾರ್ಮಸಿ ಕೋರ್ಸಸ್ಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಥಿಯರಿ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ. ಇದು ಪ್ಯೂರ್ಲಿ ನಿಮ್ಮ CETಯಲ್ಲಿ ಯಾವುದರಲ್ಲಿ ಪರ್ಫಾರ್ಮೆನ್ಸ್ ಬಂದಿರುತ್ತೆ. ಕೆಲವು ಸಬ್ಜೆಕ್ಟ್ಸ್ ಇದ್ದಾವೆ. ಈಗ ವೆಟರ್ನರಿ ಅಂತ ತಗೊಂಡ್ರೆ ನೀವು CETಯಲ್ಲಿ PCB 180ಗೆ ಯಾರು ಹೈಯೆಸ್ಟ್ ತೆಗೀತಾರೋ ಅವ್ರದ್ದು ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ಅದೇ ನೀವು B.Pharma ಡಾಕ್ಟರ್ ಇನ್ ಫಾರ್ಮಸಿಗಾದರೆ PCM ಅಥವಾ PCBಯಲ್ಲಿ ಯಾವ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೋ ಅದ್ರ ಬೇಸಿಸ್ ಮೇಲೆ ನಿಮಗೆ B.Pharmacy ಆ್ಯಂಡ್ ಫಾರ್ಮಾ ಡಿ ಅನ್ನೋ ಕೋರ್ಸಸ್ ಕೊಡ್ತಾರೆ. ಆ್ಯಂಡ್ ಮ್ಯಾಕ್ಸಿಮಮ್ ಕೋರ್ಸಸ್ಗೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ PCMBಯಲ್ಲಿ ನೀವು 45% ಥಿಯರಿಲಿ ಕ್ರಾಸ್ ಮಾಡಿದರೆ ನಿಮ್ಗೆ ಎಲ್ಲ ರ್ಯಾಂಕ್ಗಳು ಬರೋವಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲೇ ರೂಲ್ಸ್ ಇಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ PCMBಯಲ್ಲಿ 45+ ಸ್ಕೋರ್ ಬಂದಿತ್ತು ಅಂತಂತಂದರೆ, 45ಗಿಂತ ಅಬೋವ್ ಬಂದಿದೆ ಅಂತಂತಂದರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ರ್ಯಾಂಕ್ಸು ಅನೌನ್ಸ್ ಆಗುತ್ತೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ CET ಎಕ್ಸಾಮಿನೇಷನ್ನ ಸೀರಿಯಸ್ ಆಗಿ ಬರೀರಿ. ನಿಮ್ಮ CET ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಂತಂದರೆ ನೀವು 600ಗೆ 592 ತೆಗೆದಿದ್ರು ಕೂಡ ನಿಮ್ಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗಿರ್ಬೋದು, ವೆಟರ್ನರಿಯಲ್ಲಿ ಆಗಿರ್ಬೋದು, ನಿಮಗೆ ಸೀಟ್ಗಳು ಸಿಗೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಎಷ್ಟೋ ಜನ ನಾವು ನೋಡ್ತೀವಿ 592 ಮಾರ್ಕ್ಸ್ ತೆಗೆದಿರ್ತಾರೆ,
ಅವ್ರದ್ದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಕೇಳಿದ್ರೆ 40,000 50,000 ಹೇಳ್ತಾರೆ, ವೆಟರ್ನರಿ ರ್ಯಾಂಕ್ ಕೇಳಿದ್ರೆ 10,000 20,000 ಕೇಳ್ತಾರೆ. ಯಾಕಂದರೆ ಆ ಕಾಲೇಜುಗಳಲ್ಲಿ ಸುಮಾರು ಕಾಲೇಜುಗಳಲ್ಲಿ ಥಿಯರಿಗೆ ಫೋಕಸ್ ಮಾಡಿರ್ತಾರೆ ಹೊರತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಅವ್ರನ್ನ ಟ್ರೈನ್ ಅಪ್ ಮಾಡಿರಲ್ಲ. ಹಾಗಾಗಿ ಯಾರಾದರೂ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಅಂತಂತಂದರೆ, ಬರೀ ಥಿಯರಿಗೆ ಪ್ರಿಪೇರ್ ಆಗಿದ್ದೀನಿ ಅಂತಂದರೆ ಅದು ನಿಮಗೆ ಏನಕ್ಕೂ ಯೂಸ್ ಆಗಲ್ಲ. ನನ್ನ ಪ್ರಕಾರ ನಿಮ್ಮ ಥಿಯರಿ ಮಾರ್ಕ್ಸು ನಿಮ್ಮ ಕಾಲೇಜಿನ ಪಾಂಪ್ಲೆಟ್ಗೆ ಮತ್ತು ನ್ಯೂಸ್ ಪೇಪರಲ್ಲಿ ಒಂದಿನ ಆರ್ಟಿಕಲ್ಗೆ ನಿಮ್ಮ 600 ಮಾರ್ಕ್ಸ್ಗೆ 592 598 ಯೂಸ್ ಆಗುತ್ತೆ. ಬಿಟ್ಟರೆ ನಿಮಗೆ ಒಳ್ಳೆ ಕಾಲೇಜ್ ಸೆಲೆಕ್ಟ್ ಆಗಬೇಕು ಅಂತಂದರೆ ನಿಮ್ಮ CET ಪರ್ಫಾರ್ಮೆನ್ಸು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪರ್ಫಾರ್ಮೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಸೊ ಹಾಗಾಗಿ ಇನ್ನು ಅದು ಬಿಡ್ತು ಅಂತಂದರೆ ನೀವೇನಾದರೂ ಫಿಸಿಯೋಥೆರಪಿಗೆ ಹೋಗಬೇಕು, ಅಥವಾ ನೀವು ಯಾವುದು ಅಲೈಡ್ ಹೆಲ್ತ್ ಸೈನ್ಸಸ್, BSc ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ಬರುತ್ತೆ, ಕಾರ್ಡಿಯಾಕ್ ಕೇರು, ಪರ್ಫ್ಯೂಷನ್ ಟೆಕ್ನಾಲಜಿ, ಆಮೇಲೆ ಕೆಲವು BPO ಕೋರ್ಸ್ ಬರುತ್ತೆ, BPO ಅಂತ ಕೋರ್ಸು. ಆ ಕೋರ್ಸಸ್ಗೆ ಹೋಗಬೇಕು ಅಂತಂದರೆ ನೀವು CET ಏನು ಬರೀಬೇಕು ಅಂತ ಅವಶ್ಯಕತೆ ಇಲ್ಲ. CET ಅಪ್ಲಿಕೇಶನ್ ಹಾಕ್ಕೋಬೇಕು. ನಿಮ್ಮ ಥಿಯರಿ ಮಾರ್ಕ್ಸ್ ಬೇಸಿಸ್ ಮೇಲೆ ಸಪ್ರೇಟಾಗಿ ಅದು ನಿಮಗೆ ರ್ಯಾಂಕಿಂಗ್ ಕರೆದು ಸಪ್ರೇಟಾಗಿ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಅದಕ್ಕೂ ಕೂಡ ನಿಮ್ಮ ಥಿಯರಿ ಮಾರ್ಕ್ಸ್ ಯೂಸ್ ಆಗುತ್ತೆ. ಇಷ್ಟು ಬಿಟ್ಟರೆ ನಿಮ್ಮ ಥಿಯರಿ ಮಾರ್ಕ್ಸಿಂದ ಏನು ನಿಮಗೆ ಪ್ರೊಫೆಷನಲ್ ಕೋರ್ಸಲ್ಲಿ ಅಂಥ ಬೆನಿಫಿಟ್ ಏನು ಆಗಲ್ಲ. ನೀಟ್ ಮೀನ್ಸ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಎಸ್ಪೆಷಲಿ ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷ್ ಆಸ್ಪಿರೆಂಟ್ಸ್ ಯಾರು ಇರ್ತೀರಲ್ಲ ಅವರು ಈ ನೀಟ್ UG ಎಕ್ಸಾಮಿನೇಷನ್ May 5 ಬರೀಬೇಕಾಗತ್ತೆ. ಈ ಎಕ್ಸಾಮಿನೇಷನಲ್ಲಿ ಒಂದು ತಿಳ್ಕೊಳ್ಳಿ, ಯಾರಾದರೂ ಥಿಯರಿ ರಿಸಲ್ಟ್ಸ್ ಬಂದಿದ್ರೆ ಓಕೆ ನನ್ನ ಥಿಯರಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಇನ್ನು ನೀಟ್ ಎಕ್ಸಾಮಿನೇಷನ್ ಬರೀಬೇಕಾ ಬೇಡವಾ ಅಂತಂತ ಏನಾದ್ರು ಅಂದ್ಕೊಂಡ್ರೆ ಒಂದು ತಿಳ್ಕೊಳ್ಳಿ, ನಿಮ್ಮ ನೀಟ್ ರ್ಯಾಂಕಲ್ಲಿ ನಿಮ್ಮ ಥಿಯರಿ ಮಾರ್ಕ್ಸ್ನ ಯಾವುದೇ ಕಾರಣಕ್ಕೂ ಕನ್ಸಿಡರೇ ಮಾಡಲ್ಲ. ನಿಮ್ಮ ನೀಟ್ ರ್ಯಾಂಕಿಂಗ್ ಚೆನ್ನಾಗಿ ಬರಬೇಕು ಅಂದರೆ ನೀವು ನೀಟ್ ಎಕ್ಸಾಮಲ್ಲಿ 720ಗೆ ಒಳ್ಳೆ ಮಾರ್ಕ್ಸ್ ತೆಗೆದ್ರಿ ಅಂತಂತಂದರೆ ನಿಮಗೆ ಮೆಡಿಕಲ್ ಅಥವಾ ಡೆಂಟಲ್ ಅಥವಾ ಆಯುಷ್ ಕೋರ್ಸಸಲ್ಲಿ ಒಳ್ಳೆ ಕಾಲೇಜು ಸೀಟ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾಕೆ ಸರ್ ಅಂತಂತಂದರೆ ನಿಮ್ಮ ನೀಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಹೇಳ್ತಾರೆ ಅಂತಂತಂದರೆ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಥಿಯರಿ ಮಾರ್ಕ್ಸ್ನ ನಾವು ರ್ಯಾಂಕಾಗಿ ಕನ್ಸಿಡರ್ ಮಾಡಲ್ಲ. ಆದರೆ ಅಡ್ಮಿಷನ್ಗೆ ಎಲಿಜಿಬಿಲಿಟಿ ಆಗಬೇಕು ಅಂದರೆ ನಿಮ್ಮ ಥಿಯರಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಬ್ಜೆಕ್ಟಲ್ಲಿ ಇಷ್ಟು ಮಿನಿಮಮ್ ಮಾರ್ಕ್ಸ್ ಇರಬೇಕು ಅಂತ ಕಂಡೀಷನ್ ಇಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ನಿಮ್ಮ ಥಿಯರಿ ಮಾರ್ಕ್ಸ್ನ ರ್ಯಾಂಕ್ ಕೊಡೋದಕ್ಕೆ ಯೂಸ್ ಮಾಡಲ್ಲ. ಸರ್ ಎಷ್ಟು ಮಿನಿಮಮ್ ಮಾರ್ಕ್ಸ್ ಇರಬೇಕು ಸರ್ ನಾವು ಎಲಿಜಿಬಲ್ ಆಗಬೇಕು ಅಂದರೆ, ಅಡ್ಮಿಷನ್ಗೆ ಎಲಿಜಿಬಲ್ ಆಗಬೇಕು ಅಂತಂದರೆ ನಾರ್ಮಲ್ ಆಗಿ ನಿಮಗೆ PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಬ್ಜೆಕ್ಟ್ಸ್ನ ನಿಮಗೆ ಕನ್ಸಿಡರ್ ಮಾಡ್ತಾರೆ ಥಿಯರಿ ಮಾರ್ಕ್ಸ್ನ. ಸೊ ಇಲ್ಲಿ ಏನು ಹೇಳ್ತಾರೆ, ಟೋಟಲ್ ನೀವು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ಲು 300 ಮಾರ್ಕ್ಸ್ ಬರೀತೀರಾ. ನೀವು ಅಡ್ಮಿಷನ್ಗೆ ಎಲಿಜಿಬಲ್ ಆಗಬೇಕು ಅಂತಂದರೆ ಓಕೆ ಕ್ಯಾಟಗರಿ ವೈಸ್ಗೂ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಡಿಫ್ರೆಂಟ್ ಇದೆ. ಸೊ ನೀವು SC, ST ಅಥವಾ OBC ಕ್ಯಾಟಗರಿ, OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಕ್ಯಾಟಗರಿ 1, 2A, 2B, 3A, 3B ಈ ಎಲ್ಲ ಕ್ಯಾಟಗರೀಸ್ನ ಸೇರಿಸಿ OBC ಕ್ಯಾಟಗರಿ ಅಂತ ಕರಿತೀವಿ. ಈ ಕ್ಯಾಟಗರಿ ಮಕ್ಕಳಿಗೆ 40% ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಟ್ಟಿದ್ದಾರೆ. ಅಂದರೆ 300 ಮಾರ್ಕ್ಸ್ ನಿಮ್ಮ ಥಿಯರಿಯಲ್ಲಿ 300ಗೆ ನೀವು 120 ಮಾರ್ಕ್ಸ್ನ ತೆಗಿಬೇಕು. ಅದು ನಿಮಗೆ ಮಿನಿಮಮ್ ಮಾರ್ಕ್ಸ್ ಅಂತ ಹೇಳ್ತಾರೆ. ಅದೇ ನೀವೇನಾದರೂ ಜನರಲ್ ಮೆರಿಟ್ ಅಥವಾ EWS ಕ್ಯಾಟಗರಿ ಆಗಿದ್ರೆ, EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರಿತೀವಿ, ಅವರಿಗೆ 150 ಮಾರ್ಕ್ಸ್ ಅಂದರೆ 50% ಮಾರ್ಕ್ಸು ಮ್ಯಾಂಡೇಟರಿ ಮಾರ್ಕ್ಸ್ ಅಂತ ಹೇಳ್ತಾರೆ. ನೀವು ಆ 40% ಆ 50% ಬೇಸ್ಡ್ ಆನ್ ನಿಮ್ಮ ಕ್ಯಾಟಗರಿ ಬೇಸಿಸ್ ಮೇಲೆ ಕ್ರಾಸ್ ಮಾಡಿದರೆ ನೀವು MBBS ಅಡ್ಮಿಷನ್ಸ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಓಕೆ, ಅದಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದಿದ್ರೆ ಅದು ನಿಮ್ಮ ಇಂಡಿವಿಜುವಲ್ ಸ್ಕೋರ್ಗೆ ಬೆನಿಫಿಟ್ ಆಗುತ್ತೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿಮ್ಮ ನೀಟ್ ರ್ಯಾಂಕಲ್ಲಿ ನಿಮ್ಮ ಥಿಯರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಯಾರು ನೀಟ್ ಆಸ್ಪಿರೆಂಟ್ಸ್ ಇದ್ದೀರಿ ಓಕೆ, ಸೊ ನೀವು ನಿಮ್ಮ ಥಿಯರಿ ಎಕ್ಸಾಮ್ ಬಗ್ಗೆ ರಿಸಲ್ಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯು ಜಸ್ಟ್ ಫೋಕಸ್ ಆನ್ ಯುವರ್ ನೀಟ್ ಎಕ್ಸಾಮಿನೇಷನ್. May 5 ಒಳ್ಳೆ ಸ್ಕೋರ್ ತೊಗೊಂಡು ಓಕೆ 550+ ತೊಗೊಳ್ಳಿ. ಓಕೆ, ಯಾರು ಜನರಲ್ ಮೆರಿಟ್ ಅಥವಾ OBC ಕ್ಯಾಟಗರಿ ಆಗಿದ್ದರೆ, ಒಂದು SC ಕ್ಯಾಟಗರಿ ಆಗಿದ್ದರೆ 430+, ST ಕ್ಯಾಟಗರಿ ಆಗಿದ್ದರೆ ಒಂದು 470 480+ ತಗೊಳ್ಳಿ. ಡೆಫಿನೆಟ್ ಆಗಿ ನಿಮಗೆ ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಗುವಂಥ ಸಾಧ್ಯತೆಗಳಿರ್ತವೆ. ಅದು ಇಂಡಿವಿಜುವಲ್ ಕಾಲೇಜುಗಳ ಕಟ್ ಆಫ್ ಎಲ್ಲ ನಾನು ಲೇಟರ್ ವೀಡಿಯೋಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಆ್ಯಸ್ ಆಫ್ ನೌ ಯು ಜಸ್ಟ್ ಪ್ರಿಪೇರ್ ಫಾರ್ ಯುವರ್ ನೀಟ್ ಎಕ್ಸಾಮಿನೇಷನ್. ಡೋಂಟ್ ವರಿ ಅಬೌಟ್ ಯುವರ್ ಥಿಯರಿ ಎಕ್ಸಾಮ್ಸ್ ರಿಸಲ್ಟ್ಸ್. ಇದು ಮೇಜರ್ ಅಪ್ಡೇಟ್ಸ್ ಆನ್ ನೀಟ್. ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಏನಕ್ಕೆ ಬರೀತಾರೆ ಅಂತಂದರೆ, ಯಾರು IIT, NIT, IIIT, GFTAs ಈ ಥರ ಆಲ್ ಇಂಡಿಯಾ ಲೆವೆಲ್ ಇನ್ಸ್ಟಿಟ್ಯೂಟ್ಸು, ಎಸ್ಪೆಷಲಿ ಇಂಜಿನಿಯರಿಂಗ್ ಹೋಗುವಂಥ ಆಸ್ಪಿರೆಂಟ್ಸ್ ಯಾರಾದರೂ ಇದ್ದರೆ ಅವರು ಈ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರೀತಾರೆ. ಅದು ಮೇನ್ಸ್ ಮತ್ತು ಅಡ್ವಾನ್ಸ್ ಅಂತ 2 ಎಕ್ಸಾಮಿನೇಷನ್ ಬರುತ್ತೆ. ಮೇನ್ಸ್ನ ಜನವರಿಲಿ ಬರೆದಿದ್ರಿ, ಫಸ್ಟ್ ಅಟೆಂಪ್ಟ್ನ, ಸೆಕೆಂಡ್ ಅಟೆಂಪ್ಟ್ನ ಏಪ್ರಿಲಲ್ಲಿ ಹೀಗೆ ಬರೀತಾರೆ ಸ್ಟೂಡೆಂಟ್ಸು. ಸೊ ಈ 2 ಅಟೆಂಪ್ಟಲ್ಲಿ ಯಾರು ಬರೆದು ಪಾಸ್ ಆಗ್ತಾರೋ
ನೆಕ್ಸ್ಟ್ ನೀವು ಜುಲೈಯಲ್ಲಿ ಅಡ್ವಾನ್ಸ್ ಎಕ್ಸಾಮಿನೇಷನ್ ತಗೋಬಹುದು. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕೂಡ ಪೇರೆಂಟ್ಸ್ ಒಂದು ಸ್ವಲ್ಪ ಗೊಂದಲ ಇದೆ. ಥಿಯರಿ ಮಾರ್ಕ್ಸ್ ಇದರಿಂದ ನಮ್ಮ JEE ರ್ಯಾಂಕಿಗೆ ಏನಾದರೂ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ಇಲ್ಲ. ನಿಮ್ಮ ಥಿಯರಿ ಮಾರ್ಕ್ಸ್ ಎಷ್ಟೇ ಬಂದಿದ್ರು ಕೂಡ ನಿಮ್ಮ JEE ರ್ಯಾಂಕ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗೋದು ನೀವು JEE ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅನ್ನೋ ಡಿಪೆಂಡ್ ಆಗುತ್ತೆ. ಇದರಲ್ಲಿ ನಾರ್ಮಲ್ ಆಗಿ ಪೇಪರ್ 1 ಫಾರ್ BE ಆ್ಯಂಡ್ BTech, ಪೇಪರ್ 2A ಫಾರ್ ಆರ್ಕಿಟೆಕ್ಚರು, ಪೇಪರ್ 2B ಬಂದ್ಬಿಟ್ಟು ಪ್ಲಾನಿಂಗ್ ಅಂತ ಬರ್ತದೆ. ಅದಕ್ಕೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದ್ದಾವೆ. ಸೊ ಅದರಲ್ಲಿ ನೀವು ಮಿನಿಮಮ್ ಮಾರ್ಕ್ಸ್ ಕ್ರಾಸ್ ಆಗಿ ನೀವು ಕ್ವಾಲಿಫೈ ಆದರೆ ನೀವು ಅಡ್ಮಿಷನ್ಗೆ ಎಲಿಜಿಬಲ್ ಆಗ್ತೀರಾ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಥಿಯರಿ ಮಾರ್ಕ್ಸ್ನ ಕನ್ಸಿಡರ್ ಮಾಡೋದಿಲ್ಲ ಯಾವುದರಲ್ಲಿ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ. ಆದರೆ ನೀವು IIT, NIT, IIITಸ್ಗೆ ಅಡ್ಮಿಷನ್ ಆಗಬೇಕು ಅಂದರೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ತೆಗೆದಿರಬೇಕು ನಿಮ್ಮ PUCಯಲ್ಲಿ, ಅಂದರೆ ನಿಮ್ಮ 12th ಸ್ಟ್ಯಾಂಡರ್ಡಲ್ಲಿ ನೀವು ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕು ಅಂತ ಹೇಳ್ತಾರೆ. ಆ ಮಿನಿಮಮ್ ಮಾರ್ಕ್ಸ್ ಎಷ್ಟು ಅಂತಂತಂದರೆ ನಾರ್ಮಲ್ ಆಗಿ GM ಅಂದರೆ ಜನರಲ್ ಮೆರಿಟ್, EWS ಆ್ಯಂಡ್ OBC ಕ್ಯಾಟಗರಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕ್ಯಾಟಗರೀಸ್ಗಾದರೆ 75% ಮಿನಿಮಮ್ ಮಾರ್ಕ್ಸ್ ತೆಗೆದಿರಲೇಬೇಕು PUCಯಲ್ಲಿ. ಲೆಸ್ ದ್ಯಾನ್ 75% ಮಾರ್ಕ್ಸ್ ತೆಗೆದಿದ್ರೆ JEEಲಿ ನಿಮ್ಗೆ ಒಳ್ಳೆ ರ್ಯಾಂಕ್ ಬಂದಿದ್ರು ಕೂಡ ನೀವು ಅಡ್ಮಿಷನ್ ಆಗೋದಕ್ಕೆ ಎಲಿಜಿಬಲ್ ಆಗಲ್ಲ. ಇನ್ನು SC ST ಕ್ಯಾಟಗರಿಗಾದ್ರೆ 65% ಅಂತ ಹೇಳ್ತಾರೆ. ನೀವು ಆ 65%ನ ಕ್ರಾಸ್ ಆಗಿದ್ರೆ ನಿಮ್ಮ JEE ರ್ಯಾಂಕ್ ಬೇಸಿಸ್ ಮೇಲೆ ನಿಮಗೆ NITs ಮತ್ತು IIT ಮತ್ತು IIITಲಿ ಅಡ್ಮಿಷನ್ ತೊಗೊಳಕ್ಕೆ ಅವಕಾಶ ಇರುತ್ತೆ. ಅದರ್ವೈಸ್ ನೀವೇನಾದರೂ ಆ 75%, 65% ಕ್ರಾಸ್ ಆಗಲಿಲ್ಲ ಅಂತಂದರೆ ನೀವು ಅಡ್ಮಿಷನ್ಗೆ ಎಲಿಜಿಬಲ್ ಇರಲ್ಲ. ಓಕೆ, ಸೊ ಈಗ ಅರ್ಥ ಆಯ್ತಾ ನಿಮಗೆ? ನಿಮ್ಮ ಥಿಯರಿ ಮಾರ್ಕ್ಸ್ ಏನಕ್ಕೂ ಯೂಸ್ ಆಗಲ್ಲ, ಓವರ್ ಆಲ್ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನಿಮಗೆ ಅಡ್ಮಿಷನ್ಗೆ ಎಲಿಜಿಬಲ್ ಆಗ್ತೀರಾ ಆಗಲ್ಲ ಅನ್ನೋದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಬಿಟ್ಟರೆ ನಿಮ್ಮ JEE ರ್ಯಾಂಕ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಥಿಯರಿ ಮಾರ್ಕ್ಸ್ ಯೂಸ್ ಆಗಲ್ಲ.